ತೋದಲವಾಗಿ ಚಿಕ್ಕಲಕ್ಕಿ ಏತ ನೀರಾವರಿ ಯೋಜನೆಗೆ ಆಗ್ರಹ, ರೈತರ ಉಪವಾಸ ಸತ್ಯಾಗ್ರಹ ತೀವ್ರ. ಜಮಖಂಡಿ ಅಥವಾ ಸಂಬಂಧಿತ ಸ್ಥಳ ಸ್ಥಗಿತಗೊಂಡಿರುವ ಸುಮಾರು 58 ಕೋಟಿ ರೂಪಾಯಿ ವೆಚ್ಚದ ತೋದಲವಾಗಿ ಚಿಕ್ಕಲಕ್ಕಿ ಏತ ನೀರಾವರಿ ಯೋಜನೆಯನ್ನು ಕೂಡಲೇ ಪುನರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷ್ಣಾ ತೀರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರೈತರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವು 4ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರಮುಖ ಬೆಳವಣಿಗೆಗಳು: ಅಧಿಕಾರಿಗಳ ಭೇಟಿ. ಸಣ್ಣ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಇಇ.ಎಸ್.ಎಸ್. ಕೊಳ್ಳಿ ಹಾಗೂ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚರ್ಚಿಸಿದರು. ಭರವಸೆ: ಜೂನ್ ತಿಂಗಳೊಳಗೆ ಬಾಕಿ ಇರುವ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಜನಪ್ರತಿನಿಧಿಗಳ ಭೇಟಿ. ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಹಾಲಿ ಶಾಸಕರು ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಬೇಡಿಕೆಗಳನ್ನು ಆಲಿಸಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ರೈತರ ಪಟ್ಟು. ಅಧಿಕಾರಿಗಳು ಸತ್ಯಾಗ್ರಹ ಕೈಬಿಡುವಂತೆ ಮನವಿ ಮಾಡಿದರೂ ರೈತರು ತಮ್ಮ ನಿರ್ಧಾರಕ್ಕೆ ಮೊನಚು ಹಾಕಿದ್ದಾರೆ. ಕೇವಲ ಭರವಸೆ ಸಾಲದು, ಸ್ಥಳದಲ್ಲಿ ಕಾಮಗಾರಿ ತಕ್ಷಣ ಪ್ರಾರಂಭವಾಗಬೇಕು. ಕೆಲಸ ಪೂರ್ಣಗೊಳ್ಳುವವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ರೈತ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಭಾಗವಹಿಸಿದ್ದ ಪ್ರಮುಖರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣಪ್ಪ ಕರಜಗಿ, ದರೆಪ್ಪ ದಾನಗೊಂಡ, ಸುರೇಶ ಹಂಚಿನಾಳ, ಮಲ್ಲಪ್ಪ ವಡಿಯರ, ಸಿದ್ರಾಯ ಸನಸಿದ್ಧ, ಸದಾಶಿವ ಕಲೋತಿ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಚಲೋ ಮಾಡ್ತಾರೆ ಈಗ ಸ್ವಲ್ಪ ಈಗ ಅಧಿಕಾರಿಗಳು ಬಂದಾರೆ ಇನ್ನೆಲ್ಲರೂ ಬಂದರೆ ಚಲೋ ಏನು ಅವರೇ ಕೇಳಿ ನಾನು ಸಿದ್ರಾಯ ಶಿವಪ್ಪ ಸನ್ಸಿದ್ ತೊದಲ್ಬಾಗಿ ಅವಾಗ ರೈತ. ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ, ತೊದಲ್ಬಾಗಿ, ಅರ್ಜುನಗಿ, ಜನವಾಡ ಇದು ಏತ ನೀರಾವರಿ ಕಾಮಗಾರಿ 2012-13 ಸಾಲಿನೊಳಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದ ಹೊತ್ನ್ಯಾಗ ಅಡಿಗಲ್ ಸಮಾರಂಭ ಮಾಡಿದ್ರು. ಇದನ್ನ ಅಡಿಗಲ್ ಸಮಾರಂಭ ಮಾಡಿದ ನಂತರ 6 ತಿಂಗಳ ಕೆಲಸ ಮಾಡಿದ್ರು. ಟೆಂಡರ್ ಆದ ನಂತರ 6 ತಿಂಗಳು ಕೆಲಸ ಮಾಡಿದ್ರು. 6 ತಿಂಗಳು ಆದ ನಂತರ ಹೊಳ್ಳಿ ಯೋಜನೆ ಬಂದ್ ಬಿತ್ತಿದ್ದು.
ಬಂದ್ ಬಿದ್ದ ತಕ್ಷಣ 16 ತನಕ ಯಾವ ಕೆಲಸನೂ ಮಾಡಲಿಲ್ಲ ಯಾವ ಅಧಿಕಾರಿಗಳನ್ನು. 2016 ಬಂದು ನಾವು ರೈತರು ಒಟ್ಟರು ಸೇರಿ ಈ ಯೋಜನೆ ಸಂಬಂಧ ಹೋರಾಟ ಮಾಡಿದೆವು. ಹೋರಾಟ ಮಾಡಿದ ನಂತರ ನಾವು ಮಾಡಿಕೊಡ್ತೀವಿ, ಒಂದು 6 ತಿಂಗಳದಾಗ 1 ವರ್ಷದೊಳಗೆ ನಿಮ್ಗೆ ನೀರು ಒಗಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಅಧಿಕಾರಿಗಳು. ಅಲ್ಲಿಂದ ನಾವು ಹೋರಾಟ ಮಾಡ್ಕೋತಾನ ಇದೀವೋ, ಅಧಿಕಾರಿಗಳು ಏನು ಮಾಡತನ ಇಲ್ಲ. ಸುಮಾರು 48 ಕೋಟಿ ಇದ್ದಿದ್ದು ಹೋಗಿ 58 ಕೋಟಿ ಮಾಡಿದ್ರು. 58 ಕೋಟಿ ಇದ್ದಿದ್ದು ಹೋಗಿ ಮತ್ತೀಗ 5 ಕೋಟಿ ಮಾಡಿದ್ರು ಮಾನ್ಯ. ಆದ್ರೂ ಇನ್ನೂ ತನ ಯಾವ ಯೋಜನೆನೂ ಸಂಪೂರ್ಣವಾಗಿ ಯೋಜನೆ ಮುಗಿದಿಲ್ಲ. ಅದರ ಸಲುವಾಗಿ ನಾವು ಮಾನ್ಯ 26/2/2026 ಧರಣಿ ಉಪವಾಸ ಸತ್ಯಾಗ್ರಹ ಚಿಕ್ಕಲ್ ಕ್ರಾಸ್ನ ಸ್ಟಾರ್ಟ್ ಮಾಡಿವು. ಆ ಯೋಜನೆ ಮುಗಿಯುವವರೆಗೂ ಕಂಟಿನ್ಯೂ ಹೋರಾಟ ಮಾಡ್ತೀವಿ ನಾವು. ಅಲ್ಲಿ ತನಕ ಬಿಡಂಗಿಲ್ಲ. ನಮಗೆ ಬರೋ ಜೂನಕ್ಕೆ ಕಂಟಿನ್ಯೂ ನೀರಾವರಿ ಆಗ್ಬೇಕಂತೇಳಿ ನಮ್ದು ಬೇಡಿಕೆ ಐತಿ. ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಅಂದಾಜು ಇದಕ್ಕೆ? ಅಂದಾಜು ನಮ್ಗೆ ಅಷ್ಟೊಂದು ಲೆಕ್ಕಪತ್ರ ನಮ್ಗೆ ಹೇಳಿಲ್ಲ. ನಮ್ಮ ಅನಿಸಿಕೆ ಇನ್ನ 10 ಕೋಟಿ ದುಡ್ಡಕ್ಕೆ ಮ್ಯಾಗ ಐತಿ ಇದಕ್ಕೆ. ಮತ್ತಾದ್ರೂ ಮಾನ್ಯ 4 ಕೋಟಿ ಚಿಲ್ಲರೆ ರೊಕ್ಕ ಕೊಟ್ಟಾರ ಇದಕ್ಕೆ. 4,80,00,000 ಕೊಟ್ಟಾರ. ಅಂದ್ರೆ ಈ ಕಾಮಗಾರಿ ಎಷ್ಟು ಕೋಟಿ ರೂಪಾಯಿ ಆಗಿರ್ಬೋದು? ಈ ಕಾಮಗಾರಿ ಈಗ ಇನ್ನೂ 10 ಕೋಟಿಗಿಂತ ಹೆಚ್ಚೈತ್ರಿ ದುಡ್ಡು ಇದಕ್ಕೆ ಕೆಲಸ ಮಾಡಕ್. ಆದ್ರ ಕಾಂಟ್ರಾಕ್ಟರು ಮತ್ತ ಅಧಿಕಾರಿಗಳು ಅಧಿಕಾರಿಗಳು ಸ್ಪಂದನೆ ಮಾಡಂಗಿಲ್ಲ. ಕಾಂಟ್ರಾಕ್ಟರ್ಗಳು ಹೇಳ್ತಾರು, ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಕ್ ಬರಂಗಿಲ್ಲ, ಅಧಿಕಾರಿಗಳು ಹೇಳ್ತಾರೆ. ಅವ್ರ ಮ್ಯಾಗ ಇವ್ರು ಹಾಕ್ತಾರೋ, ಇವ್ರ ಮ್ಯಾಗ ಅವ್ರು ಹಾಕ್ತಾರೋ. ಸುಮಾರು ಜನವಾರದಿಂದ ಬಿದಿರಿವರೆಗೆ ಎಲ್ಲಾ ರೈತರಿಗೆ ಮನವೊಲಿಸಿ ಕಂಬ ಹಾಕ್ಸ್ಲಾಕ್ ಹೇಳಿದ್ವು. ಒಟ್ಟು ಎಲ್ಲ ಕಂಬ ಫೈನಲ್ ಆಗೈತಿ. ಇನ್ನೊಂದು ಕೆಂಗಲ್ಗುತ್ತಿದಿಂದ ದೇವ್ರಗನ್ನೂರವರೆಗೆ ಕೆಲಸ ಮಾಡುವಂತ ಬಾಕಿ ಐತಿ ಕಂಬ ನಿಂದಿಸೋದು. ಅಲ್ಲಿ ತನ ಏನೂ ಆಗಿಲ್ಲ. ನಾವು ಅಧಿಕಾರಿಗಳು ಏನ್ ಕೇಳಿದ್ರೆ ಏನ್ ಹೇಳ್ತಾರೋ, ಅಲ್ಲಿ ರೈತರ ಸಮಸ್ಯೆ ಮಾಡಾಕ್ತಾರ್ರಿ, ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಯಾವತ್ತು ಬರೇ ಸುಳ್ಳು ಹೇಳುದ್ರಾಗ ಬಂದಾರ ಹೊರತಾಗಿ ತಕ್ಷಣ ಯಾವ ಕೆಲಸ ಆಗಿಲ್ಲ. ಪಂಪ್ ಹೌಸ್ ದಿಂದ ಒಂದು ಅರ್ಧ ಕಿಲೋಮೀಟರ್ ಕೆಲಸ ಉಳಿದೈತಿ ಪೈಪ್ಲೈನ್ದು. ಆ ರೈತರಿಗೆ ಹೋಗಿ ಅವ್ರ ಮನವೊಲಿಸಿ ಅವ್ರದ್ದು ಕೆಲಸ ಯಾವಾಗ ಬೆಳಿ ಹೋಗಿರ್ತೈತಿ ಆ ಟೈಮ್ದಾಗ ರೈತರು ಹಾಕೊಂಡ್ ಹೋಗಿರತ್ತ. ನಮ್ಗೆ ಸರಿಯಾಗಿ ಸಾಕಷ್ಟು ಸಲ ಫೋನ್ ಹಚ್ಚಾರ ಆ ರೈತರು. ನಾವು ಅಧಿಕಾರಿಗಳು ಹೇಳಿವು ಆ ಟೈಮ್ದಾಗ ಬರಂಗಿಲ್ಲ, ಯಾವ್ದು ಬೆಳಿ ಇರ್ತೈತಿ ಆ ಟೈಮ್ದಾಗ ಬರುದು. ಹಿಂಗ್ ಮಾಡ್ತಿರ್ತಾರ ಅಧಿಕಾರಿಗಳು. ಹಿಂಗ್ ಮಾಡೋದ್ರಿಂದ ಯೋಜನೆ ಒಳ್ಳೆ ಮ್ಯಾಗ ನಿಂತ್ಬಿಡತ್ತಿ ಯೋಜನೆ. ಅಲ್ಲಿ ತನ ನಾವು ಸಾಕಷ್ಟು ಸಲ ಹೋರಾಟ ಮಾಡಿವಿ. ಇದಕ್ಕೆ 19ರಾಗ ಮಾಡಿವು, 18ರಾಗೂ ಮಾಡಿವು. ಪ್ರತಿ ವರ್ಷಕ್ಕೆ ಕೇಳ್ಕೊತಾನ ಇದೀವಿ. 6 ತಿಂಗಳು 3 ತಿಂಗಳು ಕಂಟಿನ್ಯೂ. ಆದ್ರೂ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ತೋರ್ಸಾಕ್ತಾರೆ ಈ ಯೋಜನೆ ಸಲುವಾಗಿ. ಏನ್ ಹೇಳಿದ್ರಿಲ್ಲ, 2013ರಿಂದ ಏನು ಉದ್ಘಾಟನೆ ಪ್ರಾರಂಭ ಆಯ್ತು, ಅರ್ಧ ಕೆಲಸ ಮುಗಿದ ನಂತರ ಅರ್ಧ ಕೆಲಸ ಸಂಪೂರ್ಣ ಯೋಜನೆ ಎಲ್ಲ ಹಾಳಾಗಿ ಹೋಗೈತಿ. ಉಳಿದಿದ್ದೆಲ್ಲ ಇನ್ನು ಬರೀ ಕೇವಲ 20% ಕೆಲಸ ಮಾತ್ರ ಬಾಕಿ ಉಳಿದಿದ್ದು. ಅದಕ್ಕೆ 20% ಕೆಲಸ ಮುಗಿತಂದ್ರ ಇವತ್ತ ಸಾಕಷ್ಟು ರೈತರ 4,000 ಎಕರೆ ಜಮೀನು ನೀರು ಹಾಯುವಂತ ಯೋಜನೆ. ಉಳಿದ ಕೆಲಸ ಎಲ್ಲ ಯೋಜನೆ ಸಂಪೂರ್ಣ ಹಾಳಾಗಿ ಹೊಂಟೈತಿ. ಅದಕ್ಕೆ ಸರ್ಕಾರನ ಹೊಣೆಗಾರ. ಇನ್ನು 20% ಕೆಲಸ 1 ತಿಂಗಳೊಳಗೆ ಸಂಪೂರ್ಣ ಮುಗಿದು ಹೋಗ್ತೈತಿ. ಅದು ಮುಗಿಯುವವರೆಗೆ ನಾವು ಬಿಡಂಗಿಲ್ಲ. ಅದಕ್ಕೆ ಯಾರು ಹಿಂದೆ ಕಾಣದ ಕೈಗಳು ಅದಾರ ಅದನ್ನ ತೆಗಿಲಾರ್ದ ನಾವು ಬಿಡಂಗಿಲ್ಲ. ಅದಕ್ಕೆ ಬೆನ್ನ ಹತ್ತೀವಿ. ಅದನ್ನ ಹಿಂದಿಲ್ಲ ತೆಗೆದು ತೋರಿಸ್ತೀವಿ.